ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಭಾರಿ ಮಳೆ ಬಗ್ಗೆ ನಿಮಗೆ ನಾವು ಮಾಹಿತಿಯನ್ನು ನೀಡ್ತಾ ಇದ್ವಿ. ಬೆಂಗಳೂರಿನಲ್ಲಿ ಗುಡುಗು ಸಹಿತ ಆಲಿಕಲ್ಲು ಮಳೆ ಸುರಿತಾ ಇದೆ. ಬೆಂಗಳೂರಿನಲ್ಲಿ ಕೆಲವೊಂದಷ್ಟು ಪ್ರಮುಖ ಏರಿಯಾಗಳಲ್ಲಿ ಆಗ್ತಾ ಇರುವಂತಹ ಒಂದು ಭಾರಿ ಮಳೆಯಿಂದ ಕೆಲವೊಂದಷ್ಟು ಕಡೆ ಈಗಾಗಲೇ ಅನಾಹುತಗಳು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ವರದಿ ಆಗ್ತಾ ಇದೆ. ಮೆಜೆಸ್ಟಿಕ್, ಮಲ್ಲೇಶ್ವರಂ, ಶಿವಾನಂದ ಸರ್ಕಲ್ ಇಲ್ಲೆಲ್ಲವೂ ಕೂಡ ಮಳೆ ಜೋರಾಗಿಯೇ ಸುರಿತಾ ಇದೆ. ನೋಡಿ, ಬೃಹತ್ ಮರ ಒಂದು ಧರೆಗುರುಳಿ ಬಿದ್ದಿದೆ ಶಿವಾನಂದ ಸರ್ಕಲ್ ಆ ಕ್ರೆಸೆಂಟ್ ರಸ್ತೆಯಲ್ಲಿ ಕುಸಿದು ಬಿದ್ದಿರುವಂತಹ ಮರ ನೋಡಿ, ಎಲ್ಲ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇದು ಸಮಸ್ಯೆ ಬೆಂಗಳೂರಿಗರಿಗೆ. ಮಳೆ ಬರಬೇಕು ನಿಜ, ಆದರೆ ಮಳೆ ಜೋರಾಗಿ ಬಂದರೆ ಬಿರುಗಾಳಿ ಸಹಿತ ಗಾಳಿ ಜೋರಾಗಿದ್ದು ಮಳೆ ಜೋರು ಬಂತು ಅಂತ ಹೇಳಿದ್ರೆ ಇಂಥ ಸಮಸ್ಯೆಗಳಾಗತ್ತೆ. ನೋಡಿ, ಅಲ್ಲೇ ಇರುವಂಥ ಒಂದು ವಾಹನ, ಅಲ್ಲೊಂದು ಕಾರ್ ನಿಂತಿದೆ, ಕಾರ್ನ ಸುತ್ತಮುತ್ತ ಬಿದ್ದಿರುವಂಥ ಒಂದು ಮರ. ಇದರಿಂದ ಸಹಜವಾಗಿ ಅಲ್ಲಿರುವಂಥ ಟೂ ವೀಲರ್ಗಳಾಗಲಿ ಅಥವಾ ಕಾರ್ಗಳಾಗಲಿ ಜಖಮ್ ಆಗುವಂಥದ್ದು ಮಾಹಿತಿ. ಹಾಗೆ ಕೆಲವೊಂದು ಕಡೆ ಅಂತೂ ಆಫೀಸ್ ಮುಂದೆ ನಿಲ್ಲಿಸಿದಂತಹ ದ್ವಿಚಕ್ರ ವಾಹನಗಳೆಲ್ಲವೂ ತೇಲ್ಕೊಂಡು ಹೋಗ್ಬಿಡ್ತವೆ. ಅಂಥ ಸಮಸ್ಯೆಗಳಿದೆ ಬೆಂಗಳೂರಿನಲ್ಲಿ. ಪಾರ್ಕಿಂಗಲ್ಲಿ ನಿಲ್ಲಿಸಿದಂಥ ವಾಹನಗಳಿಗೂ ಕೂಡ ತೊಂದರೆ. ಇನ್ನು ಮರ ಹತ್ರ ಹೆಂಗೋ ನೆರಳಿರುತ್ತೆ, ಸ್ವಲ್ಪ ಗಾಡಿ ನಿಲ್ಲಿಸೋಣ ಅಂತ ಹೇಳಿದ್ರೆ ಅಲ್ಲೂ ಕೂಡ ತೊಂದರೆ. ಇದು ಬೆಂಗಳೂರಿನಲ್ಲಿ ಆಗಿರುವಂಥ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಶಿವಾನಂದ ಸರ್ಕಲ್ ಬಳಿ ಇರುವಂಥ ಕ್ರೆಸೆಂಟ್ ರಸ್ತೆ, ಅಲ್ಲಿ ಬಿದ್ದಿರುವಂಥ ಬೃಹತ್ ಮರ. ಇನ್ನೂ ಕೂಡ ಮಳೆಯ ರಭಸ ಹಾಗೆ ಇದೆ, ಮಳೆಗಿಂತ ಗಾಳಿ ಜೋರಾಗಿದೆ ಅನ್ನುವಂಥದ್ದು. ಹಾಗಾಗಿ ಇಷ್ಟು ಪ್ರಮಾಣದ ಒಂದು ಅನಾಹುತವನ್ನು ನೋಡ್ತಾ ಇದ್ದೀವಿ ನಾವು. ಶಾಂತಿನಗರದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತಿಳಿಯೋಣ. ನಾವು ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ನಮ್ಮ ಜೊತೆಗೆ ಅಲ್ಲಿಂದ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀ ನರಸಿಂಹ, ಈಗ ಶಾಂತಿನಗರದಲ್ಲಿರುವಂಥ ಒಂದು ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ? ಮಳೆಯ ರಭಸ ಇನ್ನೂ ಕೂಡ ಕಂಟಿನ್ಯೂ ಆಗಿದೆಯಾ? ಎಷ್ಟೊತ್ತಿಂದ ಸುರಿತಾ ಇದೆ ಮಳೆ? ಲಕ್ಷ್ಮಿ. ರೆಮನ್, ಕಳೆದ 10-15 ನಿಮಿಷದಿಂದ ಬೆಂಗಳೂರಿನ ಹಲವೆಡೆ ಸುರಿತಾ ಇರ್ತಕ್ಕಂಥ ರಣಭೀಕರ ಮಳೆಗೆ ಜನಸಾಮಾನ್ಯರು ತತ್ತರಿಸಿ ಹೋಗ್ತಾ ಇದ್ದಾರೆ. ಯಾಕಂದರೆ ಅಷ್ಟೊಂದು ಮಟ್ಟದಲ್ಲಿ, ಅಷ್ಟೊಂದು ಪ್ರಮಾಣದಲ್ಲಿ ಆಲಿಕಲ್ಲು ಸಹಿತ ಗಾಳಿ ಸಹಿತ ಮಳೆ ಬೆಂಗಳೂರಲ್ಲಿ ಸುರಿತಾ ಇರ್ತಕ್ಕಂಥದ್ದು. ರಸ್ತೆಗಳು ಏನು 10-15 ನಿಮಿಷದ ಮಳೆಗೆ ರಸ್ತೆಗಳು ತುಂಬಿ ಹೋಗಿದ್ದಾವೆ. ಗಾಡಿಗಳು ಕೂಡ ನೀರಿನಿಂದ ಮುಳುಗಿ ಹೋಗ್ತಾ ಇದ್ದಾವೆ. ಪಾರ್ಕಿಂಗ್ ನಿಲ್ಲಿಸಿದ ವಾಹನಗಳು ಕೂಡ ಮುಳುಗಿ ಹೋಗ್ತಾ ಇದ್ದಾವೆ. ನೀವು ನೋಡ್ತಾ ಇದ್ದಾರೆ ದೃಶ್ಯಾವಳಿ ಬೆಂಗಳೂರಿನ ಶಾಂತಿನಗರ, ರಿಚ್ಮಂಡ್ ಟೌನು, ಹಾಕಿ ಸ್ಟೇಡಿಯಂ ಸುತ್ತಮುತ್ತ ಇರತಕ್ಕಂಥ ದೃಶ್ಯಾವಳಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಇನ್ನೂ ಕೂಡ ಮಳೆ ಬೀರ್ತಾ ಇರ್ತಕ್ಕಂಥ ರಭಸಕ್ಕೆ ಇರ್ತಕ್ಕಂಥ ವಾತಾವರಣ ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇರ್ತಕ್ಕಂಥ ನೀವು ಸುತ್ತಮುತ್ತ ಕೂಡ ಗಮನಿಸ್ಬೋದು. ನೋಡಿ, ಇಲ್ಲೂ ಕೂಡ ಗಮನಿಸ್ಬೋದು. ಏನು ನಾವು ಈಗ ನಿಮಗೆ ತೋರ್ತಾ ಇದ್ದೀವಿ ಮನೆ, ಇದು 4ನೇ ಫ್ಲೋರ್ ಇರ್ತಕ್ಕಂಥ ಮನೆ ಮೇಲೆ ಎಷ್ಟು ನೀರು ನಿಂತಿದೆ ಅನ್ನೋದನ್ನು ಕೂಡ ದೃಶ್ಯಾವಳಿಗಳು ಗಮನಿಸ್ಬೋದು. ಆಲಿಕಲ್ಲು ಸಹಿತ ಮಳೆ ಬೀಳ್ತಾ ಇದೆ. ಯಾಕಂದರೆ ಒಂದು ಆರ್ಭಟ ಕೂಡ ಜೋರಾಗಿದೆ, ಒಂದು ಸದ್ದು ಕೂಡ ನಮಗೆ ಕೇಳಿಸ್ತಾ ಇದೆ. ಆಲಿಕಲ್ಲುಗಳು ಸುರಿತಾ ಇರ್ತಕ್ಕಂಥದ್ದು. ಇನ್ನು ಏನು ಶಾಂತಿನಗರ ಸುತ್ತಮುತ್ತ ಇರ್ತಕ್ಕಂಥ ಹಲವು ರಸ್ತೆಗಳು ಜಲಾವೃತ ಆಗಿದ್ದಾವೆ. ಮತ್ತೆ ರಸ್ತೆಯಲ್ಲಿ ನಿಲ್ಲಿಸಿರ್ತಕ್ಕಂಥ ವಾಹನಗಳು, ದ್ವಿಚಕ್ರ ವಾಹನಗಳಾಗಿರ್ಬೋದು, ಕಾರುಗಳಾಗಿರ್ಬೋದು, ಮುಳುಗಿ ಹೋಗ್ತಾ ಇದ್ದಾವೆ. ಸೊ ಅವುಗಳನ್ನು ತೆಗೆದುಕೊಂಡು ಬೇರೆ ಕಡೆ ಪಾರ್ಕ್ ಮಾಡೋದಕ್ಕೂ ಸಾಧ್ಯವಾಗ್ತಾ ಇಲ್ಲ ವಾಹನ ಸವಾರ. ಯಾಕಂದರೆ ಆ ಮಟ್ಟದಲ್ಲಿ ಮಳೆ ಬೀಳ್ತಾ ಇದೆ. ಗಾಳಿ ಸಹಿತ ಮಳೆ ಬೀಳ್ತಿರೋದ್ರಿಂದ ಏನು ಒಣಗಿದ ಮರದ ರೆಂಬೆ ಕೊಂಬೆಗಳು ಕೂಡ ಗಾಳಿಯಲ್ಲೇ ಬರ್ತಾ ಇದ್ದಾವೆ. ಸೊ ಅದು ಕೂಡ ಜನಸಾಮಾನ್ಯರಿಗೆ ಬೀಳುವಂಥ, ಅದರಿಂದ ತಪ್ಪಿಸ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ. ಸೊ ಮನೆಯಿಂದ ಈಚೆ ಬರೋದಕ್ಕೂ ಆಗ್ತಾ ಇಲ್ಲ, ಆಫೀಸಿಂದ ಈಚೆ ಬರೋದಕ್ಕೂ ಆಗ್ತಾ ಇಲ್ಲ. ಸೊ ಮಳೆ ನಿಲ್ಲೋರ್ಗೂ ಕಾಯಲೇಬೇಕು, ಅಷ್ಟೊಂದು ಮಟ್ಟದಲ್ಲಿ ಮಳೆ ಸುರಿತಾ ಇರ್ತಕ್ಕಂಥದ್ದು. ಏನು ನಿನ್ನೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಜೋರಾಗಿ ಮಳೆ ಬಿದ್ದಿತ್ತು. ಬಟ್ ಆದರೆ ಬೆಂಗಳೂರಿನ ಇನ್ನೊಂದಷ್ಟು ಕಡೆಗಳಲ್ಲಿ ಮಳೆ ಬಿದ್ದಿರಲಿಲ್ಲ, ಬಟ್ ಬೀಳುತ್ತೆ ಅಂತಕ್ಕಂಥ ಒಂದು ಸಾಧ್ಯತೆ ಇತ್ತು. ಬಟ್ ಈಗ ಮಳೆ, ಆ ಒಂದು ಮಳೆಯ ಭೀಕರತೆಯನ್ನು ಜನಸಾಮಾನ್ಯರು ನೋಡ್ತಾ ಇದ್ದಾರೆ. ಏನು ಕಳೆದ 2-3 ತಿಂಗಳಿಂದ ಬೆಂಗಳೂರು ಬಿಸಿಲಿನಿಂದ 35 ಡಿಗ್ರಿ ಸೆಲ್ಸಿಯಸ್ನಿಂದ 40 ಡಿಗ್ರಿ ಸೆಲ್ಸಿಯಸ್ಗೂ ಕೂಡ ತಾಪಮಾನ ದಾಖಲಾಗ್ತಾ ಇದ್ದು, ಗರಿಷ್ಠ ತಾಪಮಾನ ದಾಖಲಾಗ್ತಾ ಇತ್ತು. ಜನ ಬಿಸಿಲಿಗೆ ಮನೆಯಿಂದ ಈಚೆ ಬರೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಹೊಡೆತ ಕೊಟ್ಟಿದ್ದು. ನೋಡಿ, ಈಗ ಈ ರೀತಿ ಮಳೆಯಿಂದಾಗಿ ಮನೆಯಿಂದ ಈಚೆ ಬರೋಕ್ಕಾಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ನಿನ್ನೆ ಬಿದ್ದಂಥ ಮಳೆ ಒಂದಷ್ಟು ಕಡೆಗಳಲ್ಲಿ ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಇವತ್ತು ಬೆಂಗಳೂರಿನಲ್ಲಿ ಸುರಿತಾ ಇರತಕ್ಕಂಥ ಈ ರೀತಿಯ ರಣಭೀಕರ ಮಳೆ ಇನ್ನೂ ಒಂದಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದರೆ ಈಗಾಗಲೇ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಒಂದಷ್ಟು ಮರಗಳು ಧರೆಗೆ ಉಳಿತಕ್ಕಂಥ ಲಕ್ಷಣಗಳು ಕಂಡು ಬರ್ತಾ ಇದೆ, ವರದಿಗಳು ಕೂಡ ಕಂಡು ಬರ್ತಾ ಇದೆ. ಸೊ ಇನ್ನು ಇದೇ ರೀತಿಯಾಗಿ ಅರ್ಧ ಗಂಟೆ ಅಥವಾ 1 ಗಂಟೆ ಇದೇ ರೀತಿ ಮಳೆ ಬೆಂಗಳೂರಿನಲ್ಲಿ ಮುಂದುವರೆದರೆ ಬೆಂಗಳೂರಿನ ಬಹುತೇಕ ರಸ್ತೆಗಳು ಜಲಾವೃತ ಆಗುತ್ತೆ. ಬೆಂಗಳೂರು ಒಂದು ರೀತಿ ದ್ವೀಪದ ರೀತಿ ಕನ್ವರ್ಟ್ ಆಗುತ್ತೆ. ಯಾಕಂತಂದರೆ ಏನು ಜೂನಿಂದ ಮಳೆ ಬರುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು. ಸೊ ಜೂನ್ ಅಷ್ಟೊತ್ತಿಗೆ BBMP ಅಥವಾ GBA ನಗರ ಪಾಲಿಕೆಗಳು ಎಲ್ಲ ಒಂದು ರಾಜಕಾಲುವೆಗಳು, ಪ್ರವಾಹ ಪೀಡಿತ ಪ್ರದೇಶಗಳನ್ನು ಸರಿ ಮಾಡಬೇಕು ಅಂತಕ್ಕಂಥ ಒಂದು ಸಿದ್ಧತೆಯಲ್ಲಿ ತೊಡಗಿದ್ರು. ಬಟ್ ಆದರೆ ಮಳೆ ಈಗಲೇ ಶುರುವಾಗಿರೋದ್ರಿಂದ ಅವರಿಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಈಗ ಇದನ್ನು ಸರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳು ಕೂಡ ಅವರು ಇನ್ನೂ ಮಾಡ್ಕೊಂಡಿಲ್ಲ. ಯಾಕಂದರೆ ಬೆಂಗಳೂರಿನಲ್ಲಿ ಬಹುತೇಕ ಕಡೆಗಳಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳು ಇದ್ದಾವೆ. ರೀಸೆಂಟಾಗಿ GBA ಮುಖ್ಯ ಆಯುಕ್ತರು ಅಥವಾ ನಗರಾಭಿವೃದ್ಧಿ ಇಲಾಖೆ ಅಪರ ಕಾರ್ಯದರ್ಶಿಗಳು ಕೂಡ ಬೆಂಗಳೂರಿನ ಹಲವೆಡೆ ಒಂದು ರೌಂಡ್ಸ್ ಮಾಡಿದ್ರು. ನಾಗವಾರ ಆಗಿರ್ಬೋದು, ಮತ್ತು ಸಾಯಿ ಲೇಔಟು, ಕೋರಮಂಗಲ ಈ ಕಡೆ ಪ್ರದಕ್ಷಿಣೆ ಹಾಕಿದ್ರು. ಎಲ್ಲೆಲ್ಲಿ ಪರಿಸ್ಥಿತಿ ಇದೆ, ರಾಜಕಾಲುವೆ ಸರಿ ಮಾಡಬೇಕು ಡೆಡ್ಲೈನ್ ಕೊಟ್ಟಿದ್ರು. ಡೆಡ್ಲೈನ್ ಕೊಟ್ಟಿದ್ದು ಅವರು
ಮೇ 30 ಮುಗಿಸ್ಬೇಕು ಅನ್ನೋ ಡೆಡ್ಲೈನ್ ಕೊಟ್ಟಿದ್ದು. ಬಟ್ ಆದರೆ ಮಳೆ ಈಗಲಿಂದನೇ ಶುರುವಾಗಿರೋದ್ರಿಂದ ಆ ಡೆಡ್ಲೈನ್ ಇನ್ನೂ ಕೂಡ ಮುಂದಕ್ಕೆ ಬಾಕಿ ಇದೆ. ಬಟ್ ಆದರೂ ಕೂಡ ಮಳೆಯ ಅವಾಂತರಗಳು ಸಾಕಷ್ಟು ಜನಸಾಮಾನ್ಯರನ್ನ ಕಾಡೋದು ನಿಶ್ಚಿತ ಅಂತಲೇ ಹೇಳ್ಬೋದು. ಮಳೆ ಇನ್ನು ಯಾವಕ್ಕೂ ಮುಂದುವರಿಯುತ್ತೆ ಅಂತಕ್ಕಂಥ ಲಕ್ಷಣಗಳು ಕೂಡ ಇನ್ನೂ ಕಂಡು ಬರ್ತಾ ಇದೆ. ಇನ್ನು 15 ನಿಮಿಷ ಅಷ್ಟೇ ಮಳೆ ಶುರುವಾಗಿ ಆಗಿರುವಂಥದ್ದು. ಬರೀ 15 ನಿಮಿಷಕ್ಕೆ ಈ ರೀತಿಯ ಅವಾಂತರಗಳನ್ನು ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇದ್ದೀರಿ. ಈ ಮೂಲಕ ನಮ್ಗೆ ಗೊತ್ತಾಗುತ್ತೆ GBA ಅಥವಾ ಏನು ನಗರಾಭಿವೃದ್ಧಿ ಸಚಿವರ ಮೇಲೆ ಗಮನ ಹರಿಸಬೇಕು. ಬೆಂಗಳೂರು ಈ ರೀತಿಯ ಒಂದು ಸಾಮಾನ್ಯ ಮಳೆಗೆ 10 ರಿಂದ 15 ನಿಮಿಷದ ಸಾಮಾನ್ಯ ಮಳೆಗೆ ತಡ್ಕೊಳಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಮುಂದಕ್ಕೆ ಹೇಗೆ ಇದೇ ರೀತಿಯ ಮಳೆ ಮುಂದುವರೆದ್ರೆ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಮುಂದುವರೆದ್ರೆ ಬೆಂಗಳೂರನ್ನ ಯಾರು ಕಾಪಾಡ್ತಾರೆ ಅಂತಕ್ಕಂಥದ್ದು ಈಗ ಪ್ರಶ್ನೆ ಆಗಿದೆ. ಜನಸಾಮಾನ್ಯರಂತೂ ಈಗಾಗಲೇ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಈಚೆಗೆ ಬರೋಕ್ಕಾಗ್ತಿಲ್ಲ, ರಸ್ತೆ ಜಲಾವೃತ ಆಗಿದೆ, ವಾಹನಗಳು ತುಂಬೋಗಿದ್ದಾವೆ ಮಳೆಯಿಂದ. ಇದರಿಂದ ಇನ್ನೂ ಎಷ್ಟು ಅವಾಂತರಗಳು ಕಂಡು ಬರುತ್ತೆ ಗೊತ್ತಾಗ್ತಾ ಇಲ್ಲ. ಮಳೆ ಇದೇ ರೀತಿ ಮುಂದುವರೆದ್ರೆ ಮುಂದೇನು ಅಂತಕ್ಕಂಥ ಆತಂಕದಲ್ಲೇ ಜನಸಾಮಾನ್ಯರು ಇನ್ನೂ ಕೂಡ ಮನೆಯಲ್ಲೇ ಆಫೀಸ್ಗಳೆಲ್ಲ ಇದ್ದಾರೆ ಅಂತಾನೆ ಹೇಳ್ಬೋದು. ಬಂದೆ ಲಕ್ಷ್ಮೀ ನರಸಿಂಹ ಮಾತಾಡ್ತೀನಿ ನನ್ನ ಜೊತೆಗೆ ನೋಡಿ.